ಅದು ಪಟಾಕಿ ಸಿಡ್ದು ಅಪ್ಪಯ್ಯನ ಕಣ್ಣಿಗೆ ಪೆಟ್ಟಾಗೈತೆ. ಅವ್ರು ಹೊಸಿ ಹೊತ್ತು ಮನೆ ಕಣ್ಣು ಸುಧಾರಿಸ್ಕೊಳ್ಳಿ ಅತ್ತಿಗೆ. ಏನು ಮಾವನ ಕಣ್ಣಿಗೆ ಪೆಟ್ಟು ಬಿತ್ತ? ಅಯ್ಯೋ ಮಾವ, ನೀವು ನನ್ನಿಂದಾಗಿ ಇನ್ನೂ ಅದೆಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕೋ ಏನೋ. ಎಲ್ಲ ನನ್ನಿಂದಾಗೆ. ಅಯ್ಯೋ ಅತ್ತಿಗೆ, ನಿಮ್ಮಿಂದ ಅಲ್ಲ, ನೀವು ಹಂಗೆಲ್ಲ ಯೋಚನೆ ಮಾಡಬೇಡಿ. ನಂದಿತಾ ಅವರೇ, ಜಾನಕಿ, ಮಾವಂಗೆ ಏನಾಯ್ತು ಅಂತ ನೋಡಕ್ ಬಂದಿದ್ದ ಯೋಚನೆಯಲ್ಲಿ ನಿಮ್ಮ ಬಗ್ಗೆನೇ ವಿಚಾರಿಸ್ಲಿಲ್ಲ. ಹೇಗಿದೆಯಾ ಜಾನಕಿ? ಬಾವ, ನೀವು? ಜಾನಕಿ, ಮನೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಯಾ? ಬಾವಾ, ಯಾರು ಇವರು? ಸುಮ್ಮನೆ ಬಂದ್ರೆ ಸರಿ. ಇವರು ಆವತ್ತೊಂದು ದಿವಸ ದೊಡ್ಡ ಮನೆಗೆ ಶ್ರಾವಣಕ್ಕೆ ಊಟಕ್ಕೆ ಬಂದಿದ್ರು. ನಮಗೆ ರಸ್ತೆಯಲ್ಲಿ ಸಿಕ್ಕಿದ್ರು. ಪಾಪ ಯಾರೂ ಇಲ್ಲ, ಹಳೆದೆಲ್ಲ ಮರ್ತೋಗ್ಬಿಟ್ಟವ್ರೆ. ಇವಾಗ ನಮ್ಮ ಜೊತೆಗೆ ಅವರೇ. ಓ, ಈ ಬೀದಿ ಬಿಕಾರಿ ಬಗ್ಗೆ ಗೌರಿ ಹೇಳ್ತಿದ್ಲು. ಇವಳನ್ನೇ ಈ ಥರ ಸಿಂಗಾರ ಮಾಡಿ ಕೂರಿಸಿದಾನಲ್ಲ ಪೆದ್ದ. ಒಳ್ಳೇದು ಬಾವ. ನಂದಿತಾ ಅವರೇ, ಹೇಳು ಜಾನಕಿ. ನಾವು ಇಲ್ಲೇ ಇದ್ದೀವಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಹಾಂ ಹೌದು ಅತ್ತಿಗೆ, ನಾವಿಲ್ಲಿರೋದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ಊಟ ತಿಂಡಿ ಬಿಟ್ಟು ನಿಮಗೋಸ್ಕರ ಎಲ್ಲ ಕಡೆನೂ ಅಲ್ಲಿ ಹುಡುಕ್ತೆ. ಸಿಕ್ತವ್ರ ಹತ್ರ ಎಲ್ಲ ಕೇಳಿ ವಿಚಾರಿಸ್ದೆ. ಕೊನೆಗೆ ಅಯ್ಯೋ ನಂದಿತಾ ಅವರೇ, ಅದಕ್ಕೆ ಅದಕ್ಕೆ ಏನಾಯ್ತು? ನಂದಿತಾ ಅವರೇ, ನಂದಿತಾ ಅವರೇ, ನಂದಿತಾ ಅವರೇ, ನಂದಿತಾ ಅವರೇ, ಅದಕ್ಕೆ ಮುತ್ಕಿ ಕೊನೆಗೂ ಬರವಾಗ ಎಲ್ಲೋಯ್ತಿದ್ಯಾ ಅಂತ ಕೇಳ್ತಾಳೆ. ಇನ್ನೆಲ್ಲಿಗೆ ಹೋಗ್ಲಿ ತಡ್ಡಿ. ಅಪ್ಪ, ಅಕ್ಕ ಹೇಳಿದ ಎಲ್ಲ ಕೆಲ್ಸನೂ ಸಂದಾಗ್ ಮಾಡಿ ಮುಗಿಸಿವ್ನಿ. ಈ ಕಿತ ಪಕ್ಕ ಒಳ್ಳೆ ಹೆಸರು ತಕ್ಕೋಬಹುದು. ಅಕ್ಕ ಬಂದ ತಕ್ಷಣ ಈ ಫೋಟೋ ನೋಡಿದ್ರೆ ಹಂಗೆ ನನ್ನನ್ನು ಕೊಂಡಾಡ್ಬಿಡ್ತಾರೆ. ಅಲ್ಲ, ಅಕ್ಕ ಬರಗಂಟ ಯಾಕೆ ಕಾಯ್ಬೇಕು? ಈಗಲೇ ಫೋನ್ ಮಾಡಿ ಫೋಟೋ ಸಿಕ್ತು ಅಂತ ಹೇಳಿದ್ರೆ ಹೆಂಗೆ? ಸೂಪರ್, ಈಗಲೇ ಒಳ್ಳೆ ಹೆಸರು ತಕೊಂಡ್ಬಿಡ್ಬೋದು. ಅಶ್ಯೂ ಚಂದ್ರಿ, ಚಂದ್ರಿ, ನಿಂಗೆ ಒಳ್ಳೆ ಟೈಮು ಸ್ಟಾರ್ಟ್ ಆಗ್ತಾ ಇದೆ ಕಡೆ. ಬೇಸ್. ಅದಕ್ಕೆ ಅದಕ್ಕೆ ತಕೊಳ್ಳಿ, ನೀರು ಕುಡೀರಿ. ಅದಕ್ಕೆ ಏನಾಯ್ತು? ಅದಕ್ಕೆ
ಇವಾಗ ಹೆಂಗೈತೆ? ಡಾಕ್ಟ್ರನ್ನ ಕರೆಸ್ಲಾ? ಇಲ್ಲ ಬೇಡ ಬಾವ, ಅದು 2 ದಿನದಿಂದ ಸರಿಯಾಗಿ ತೆಗ್ದಿಲ್ಲ. ತಿನ್ನೋಕೇನಾದರೂ ಇದ್ರೆ ಕೊಡಿ ಬಾವ. ಅದಕ್ಕೆ ನಾನು ನಿಮ್ಗೆ ಊಟ ಹಾಕ ಬರ್ತೀನಿ. ಹಾಂ, ನಾನೇ ತರ್ತೀನಿ. ಅದಕ್ಕೆ ತಕೊಳ್ಳಿ ಅದಕ್ಕೆ. ಕ್ಷಮಿಸಿ ಬಾವ, ನನ್ನಿಂದಾಗಿ ನಿಮಗೆ ತೊಂದರೆ ಆಯಿತು. ಚೇಚೆ, ಯಾಕದಕ್ಕೆ ಹಿಂಗೆಲ್ಲ ಮಾತಾಡ್ತೀರಿ? ನಿಮಗೋಸ್ಕರ ನಾನು ಏನು ಬೇಕಾರ ಮಾಡ್ತೀನಿ. ನೀವೊಂಥರ ನನಗೆ ಎತ್ತು ತಾಯಿ ಇದ್ದಂಗೆ. ಅದಕ್ಕೆ ತಕೊಳ್ಳಿ, ನೀರು ಕುಡೀರಿ. ಬಾವ, ಇವ್ರು ಯಾಕೆ ನನ್ನನ್ನು ಹೀಗೆ ನೋಡ್ತಿದ್ದಾರೆ? ಅದಕ್ಕೆ ಅವ್ರ ಹೊಸ ಹಂಗೆಯ ಹೊಸ್ದಾಗಿ ನಿಮ್ಮನ್ನ ನೋಡ್ತಾವ್ರಲ್ಲ, ಅದಕ್ಕೆ. ನೀವು ತಿಂತಿದ್ದೀರಲ್ಲ, ತಿನ್ನಿ ನಂದಿತ್ತವ್ರೆ. ಮನೆಯಿಂದ ಕಾಲ್ ಬರ್ತಿದೆ, ನಾನು ಸ್ಪೀಕರ್ ಆನ್ ಮಾಡ್ತೀನಿ, ನೀವು ತಿನ್ನಿ. ಅದು ಪರವಾಗಿಲ್ಲ, ಮಾತಾಡಿ. ಹಲೋ ಅಕ್ಕ, ನಾನು ನೀವು ಆ ಮನೆಗೆ ಹೋಗಿ ಸೇರಿದ್ರಾ? ಆಮೇಲೆ ಸಾಹೇಬ್ರು ಅಲ್ಲೇ ಅವರಂತೆ, ಹೌದಾ ಅಕ್ಕ? ಆಮೇಲೆ ಅಕ್ಕ, ಇನ್ನೊಂದು ಮುಖ್ಯವಾದ ವಿಷಯ, ನೀವು ಹೇಳ್ದಂಗೆ ಸಾರ್ದಕ್ಕನ ಕೋಣೆಗೆ ಹೋಗಿ ಆ ಫೋಟೋನ ಚಂದ್ರಿ ನಾನು ಮನೆಗೆ ಬಂದ್ಮೇಲೆ ಮಾತಾಡ್ತೀನಿ ಕಣೆ. ಈಗ ಬಾವ ಮತ್ತು ಜಾನಕಿ ಜೊತೆ ಮಾತಾಡ್ತಿದ್ದೀನಿ, ಈಗ ಸುಮ್ಮನೆ ಫೋನ್ ಇಡು. ಸರಿ ಅಕ್ಕ ಅವ್ರೆ. ಚಂದ್ರಿ, ಇರು. ಅಕ್ಕ, ಅದೇನೋ ಫೋಟೋ ಅಂದ್ಯಲ್ಲ, ಏನದು? ಅದು ಹೇಳ್ತಿದ್ದೀನಿ ತಾನೇ, ಡಿಸ್ಟರ್ಬ್ ಮಾಡಬೇಡ ಅಂತ. ಫೋನ್ ಇಡೆ, ಇಡಿಯಟ್. ಅದು ನಾನು ಚಂದ್ರಿಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಅವಳು ಕುತೂಹಲಕ್ಕೆ ಏನಾಗಿರ್ಬೋದು ಅಂತ ತಿಳ್ಕೊಳಕ್ ಫೋನ್ ಮಾಡಿದ್ಲು ಅಷ್ಟೇ. ಅದು ಓಕೆ ನಂದಿತ್ತವ್ರೆ, ಆದರೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಹೇಳಿಲ್ವಲ್ಲ? ನಾವಿಲ್ಲಿರೋ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು? ಹೇಳಿದ್ನಲ್ಲ ಜಾನಕಿ, ಯಾರ ಸಹಾಯನೂ ಇಲ್ಲದೆ ನಾನೇ ಎಲ್ಲ ಕಡೆನೂ ಹುಡುಕ್ತೆ. ಬಟ್ ಎಕ್ಸಾಕ್ಟ್ಲಿ ಅದಕ್ಕೆ ತಿಂಡಿ ಮಾಡಲಿ ಬಿಡಿ. ಅದಕ್ಕೆ ನೀವು ಮೊದಲು ತಿಂಡಿ ಮಾಡಿ.
ಅದಕ್ಕೆ ಹಬ್ಬದ ದಿವಸ ಊರಲ್ಲಿರೋರು ಎಲ್ರಿಗೂ ಫ್ರೀಯಾಗಿ ದೀಪ ಕೊಟ್ಟರು. ಅಲ್ಲಿ ನೀವೇನಾರ ಸ್ಪೀಕರಲ್ಲಿ ಮಾತಾಡಿದ್ರಾ? ನಿಮ್ಮ ಧ್ವನಿ ಕೇಳಿಸ್ತು ಅಂತ ನಮ್ಮವ್ರು ಹೇಳಿದ್ರು. ಏನು ಮಾತಾಡಿದ್ರಿ ಅದಕ್ಕೆ? ಹಾಂ ಬಾವಾ, ಆಗ ನೀವು ಜಾನಕಿ ಇಬ್ರು ಅಲ್ಲೇ ಇದ್ರಾ? ಹ್ಞೂ ಅದಕ್ಕೆ, ನಾವಲ್ಲಿ ಅಂಗಡಿ ಹಾಕಿದ್ದು. ನೀವೇನು ಮಾತಾಡಿದ್ರಿ ಅದಕ್ಕೆ? ನಮ್ಮವ್ರು ಕೇಳಿದ್ರೆ ಅವ್ರು ಸರಿಯಾಗಿ ಹೇಳ್ತಾನೆ ಇಲ್ಲ. ಅದು ಬೇಡ ಬಿಡಿ ಬಾವಾ, ಈಗ ಯಾಕೆ? ಅದಕ್ಕೆ ಹೇಳಿ ಅಂತ ಹೇಳ್ತಾವ್ನಿ ತಾನೇ. ಹೌದು ಬಾವಾ, ಊರಲ್ಲಿರೋರಿಗೆಲ್ಲ ಫ್ರೀಯಾಗಿ ದೀಪ ಕೊಡಿಸಿದ್ದು ನಾನೇ. ನಾನವತ್ತು ದೀಪಗಳನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮುಖಾಂತರ ಕೊಡಿಸ್ದೆ ಬಾವಾ. ಅವ್ರ ಕಡೆಯವ್ರು ಯಾರೋ ಫೋನ್ ಮಾಡಿದ್ರು. ನಾನು ಫೋನಲ್ಲಿ ಮಾತಾಡಿದ್ದನ್ನು ಅವರು ಸ್ಪೀಕರಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ನಮಸ್ಕಾರ, ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ಹುಲಿವಾನ್ ಅಪ್ಪಣ್ಣನವರ ಸೊಸೆ ನಂದಿತಾ ಮಾತಾಡ್ತಿದ್ದೀನಿ. ಈ ವರ್ಷ ಕಾರಣಾಂತರಗಳಿಂದ ನಮ್ಮ ಮನೇಲಿ ಹಬ್ಬ ಆಚರಣೆ ಮಾಡೋಕ್ಕಾಗ್ತಿಲ್ಲ. ಮನೇಲಿ ಯಾರ ಮನಸ್ಥಿತಿನೂ ಸರಿ ಇಲ್ಲ. ನಮಗೆಲ್ಲ ಆಧಾರವಾಗಿದ್ದಂಥ ನಮ್ಮ ಭಾವ ಮನೆ ಬಿಟ್ಟು ಹೊರಟೋಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಊರಲ್ಲಿರೋರಿಗೆಲ್ರಿಗೂ ಸಹಾಯ ಮಾಡಿದರೆ ಅದು ನಮ್ಮ ಭಾವನಿಗೂ ತಲುಪುತ್ತೆ ಅನ್ನೋ ನಂಬಿಕೆಯಿಂದಲೇ ನಾನು ಇದನ್ನು ಮಾಡ್ತಿದ್ದೀನಿ. ಎಲ್ಲರೂ ನಮ್ಮ ಭಾವ ಮತ್ತು ಅವ್ರ ಹೆಂಡತಿಗೋಸ್ಕರ ಶುಭ ಕೋರಿ ಹಾರೈಸಿ, ಅಷ್ಟೇ ಸಾಕು. ಇಷ್ಟೇ ಮಾತಾಡಿತು ಬಾಬಾ. ಸುಳ್ಳು ಹೇಳ್ಬೇಡಿ ನಂದಿತಾವ್ರೆ. ನಿಜ ಹೇಳಿ ನಂದಿತಾವ್ರೆ. ನನ್ನ ದೀಪದ ಅಂಗಡಿ ವ್ಯಾಪಾರ ನಷ್ಟ ಆಗ್ಬೇಕು ಅಂತ ತಾನೆ ನೀವು ಜನರಿಗೆಲ್ಲ ಫ್ರೀಯಾಗಿ ದೀಪ ಕೊಟ್ಟಿದ್ದು? ಅಯ್ಯೋ ಜಾನಕಿ, ಯಾಕೆ ಹೀಗೆ ಹೇಳ್ತಿದ್ಯಾ? ನಿನ್ನ ಮತ್ತೆ ಭಾವನ್ನ ಹುಡ್ಕೋಕೆ ನನಗೆ ಬೇರೆ ದಾರಿನೇ ಕಾಣಿಸ್ಲಿಲ್ಲ. ಅದಕ್ಕೆ ಊರಲ್ಲಿರೋರ್ಗೆಲ್ರಿಗೂ ದೀಪಗಳನ್ನ ಕೊಟ್ರೆ ಅದನ್ನು ತಗೊಳ್ಳೋಕೆ ನೀವು ಬರ್ತೀರಾ ಅಂತ ಅನ್ಕೊಂಡು ನಾನು ಹಾಗೆ ಮಾಡಿದೆ. ಆದರೆ ನೀವು ಅಂಗಡಿ ಇಟ್ಟಿದ್ದೀರಾ, ಆ ಅಂಗಡಿಗೆ ನನ್ನಿಂದಾನೇ ನಷ್ಟ ಆಯಿತು ಅಂತ ನನಗೆ ಗೊತ್ತಾಗ್ತಿರೋದೇ ಈಗ. ನನ್ನಿಂದ ತೊಂದರೆ ಆಗಿದ್ರೆ ಬಿಟ್ಟು ಕ್ಷಮಿಸ್ಬಿಡಿ ಬಾವಾ. ಅಯ್ಯೋ ಅದಕ್ಕೆ ಇಲ್ಲ ಇಲ್ಲ, ನೀವೇನೂ ತಪ್ಪು ಮಾಡಿಲ್ಲ. ನಮ್ಮವರೇ, ಅತ್ತಿಗೆ ಏನು ಬೇಕಂತ ಮಾಡಿಲ್ವಲ್ಲ, ನೀವು ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀರಿ? ಅದಕ್ಕೆ ನೀವು ನಮ್ಮನ್ನ ಹುಡ್ಕೋಕ್ಕೋಸ್ಕರ ಏಟೆಲ್ಲ ಮಾಡಿದ್ದೀರಿ. ಒಂದು ಕಡೆ ನಮ್ಮ ಯಾಕ್ಯಾರ ಕಾಳಜಿ ನೆನೆಸ್ಕೊಂಡ್ರೆ ಸ್ಯಾನೆ ಖುಷಿ ಆಯ್ತದೆ. ಆದ್ರೆ ಇನ್ನೊಂದು ಕಡೆ ಅದರಿಂದ ನಿಮ್ಗಾಗಿರೋ ತೊಂದರೆ ನೆನೆಸ್ಕೊಂಡ್ರೆ ಸ್ಯಾನೆ ನೋವಾಯ್ತದೆ.
ಇದೇನೋ ಮನೆ ಯಾರು ಕಾಣಿಸ್ತಾ ಇಲ್ವಲ್ಲ? ಹಾಂ ಅಕ್ಕ, ಗೌರಮ್ಮ ಹೇಳಿದ್ದು ಅವ್ರ ಪಕ್ಕದ ಮನೆ ಅಲ್ವಾ? ಹೋಗಿ ನೋಡ್ಕೊಂಬರಲ್ಲ? ಮೊದಲೇ ಹೇಳೋಕ್ಕೇನೋ ನಿನಗೆ ಅಲ್ವಾ? ಪಕ್ಕದ ಮನೆ. ಅವಳು ಸಾಲ ತಗೊಂಡವಳ ಹೆಸರೇನು? ಹಾಂ, ಜಾನಕಿ ಅಂತ. ಹೋಗಿ ಎಳ್ಕೊಂಬರ, ನಾನು ಇಲ್ಲೇ ನಿಂತಿರ್ತೀನಿ. ಸರಿ ಅಕ್ಕ. ಜಾನಕಿ, 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 ಮಾಮಾಚೆ. ಜಾನಕಿ, ಜಾನಕಿ. ಲೇ, ಯಾವನ್ಲ ನೀನು? ಹಾಂ, ಹೆಂಗೈತೆ ಮೈಗೆ? ನನ್ನ ಮನೆ ಮುಂದೆನೇ ಬಂದು ಕೂಗಾಡ್ತಿದ್ಯಾ? ಹಾಂ ಹಾಂ, ನಾನು ಯಾರ? ನೀವು ಅಂಗಡಿ ಹಾಕಕ್ಕೆ ಸಾಲ ಕೊಟ್ಟಿರೋನು. ಬಾರಲೇ. ಬಿಡ್ಲಕ್ಕಯ್ಯ, ಬತ್ತಿ ನಡಿ. ಬಾರಪ್ಪ ಬಾ. ಸಾಲ ತಗೊಳ್ಳುವಾಗ ವ್ಯಾಪಾರ ಆಗಿದ ತಕ್ಷಣ ತಂದು ಕೊಟ್ಬಿಡ್ತೀವಿ ಅಂತ ಹೇಳಿದ್ರಿ ತಾನೇ? ಈಗ ನೋಡಿದ್ರೆ ಮನೇಲಿ ಬೆಚ್ಚಿ ಕೂತಿದ್ದೀರಾ. ಎಲ್ಲಿ ನೀನು ಅರ್ಧಂಗಿ? ಕರೀರಿ ಅವ್ರು. ನಾನು ಅಕ್ಕ, ಅದು ಹೊಸಿ ಇಕ್ಕಟ್ಟಾಯಿತು. ಬಾಮ್ಮ ಬಾ. ಎಲ್ಲಮ್ಮ, ನನಗೆ ಬರಬೇಕಾಗಿರೋ ಕಾಸು ಎಲ್ಲಿ? ಅಕ್ಕ, ಅದು ವ್ಯಾಪಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏಯ್, ಗಂಡ ಹೆಂಡ್ತಿ ನೀವಿಬ್ಬರು ನನ್ನ ಏನು ಅನ್ಕೊಂಡಿದ್ದೀರಾ? ಪ್ರಾಬ್ಲಮ್ ಆಯ್ತಂತೆ. ಪ್ರಾಬ್ಲಮ್? ನಾನು ನೀವು ದುಡ್ಡು ಕೇಳುವಾಗ ಪ್ರಾಬ್ಲಮ್ ಅಂತ ಹೇಳಿದ್ನಾ? ಹಾಂ, ಕೇಳಿದಾಗ ಎತ್ಕೊಟ್ಟಿಲ್ವಾ? ಈ ಗೌರಮ್ಮನ್ಗೆ ಎಷ್ಟು ಸತಿ ಹೇಳಿದ್ದೀನಿ, ಕಾಸು ಕೊಡೋಕ್ಕಾಗೋರ್ನ ಮಾತ್ರ ಕರ್ಕೊಂಬ ಅಂತ. ಎಂತೆಂಥವ್ನು ಕರ್ಕೊಂಬಂದು ನನ್ನ ಕಂಟಾಕ್ತಾರೋ. ಅಕ್ಕ, ನಿಮ್ಮ ದಮ್ಮಯ್ಯ ಅಂತೀನಿ, ರಸ್ತೆನಾಗ ಬೇಡ, ಎಲ್ಲರೂ ನೋಡ್ತಾವ್ರೆ. ನಿಮಗೆ ಕೊಡಬೇಕಾಗಿರೋ ಕಾಸನ್ನ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಆದರೆ ಹೊಸಿ ಸಮಯ ಬೇಕು ಅಷ್ಟೇ. ಪ್ಲೀಸ್ ಅಕ್ಕ. ಸರಿ, 2 ದಿನ ಟೈಮ್ ಕೊಡ್ತೀನಿ. ಬಡ್ಡಿ ಆದರೂ ತಂದು ಕೊಡಬೇಕು. ಇಲ್ಲ ಅಂದರೆ ಇಲ್ಲೇ ಬಂದು ಗಲಾಟೆ ಮಾಡ್ತೀನಿ. ಇಲ್ಲ ಅಕ್ಕ, ನಾನು ನಿಮ್ಮ ಕಾಸನ್ನ ತಂದು ಕೊಡ್ತೀನಿ. ಹಾಂ ಹಾಂ, ತೆಗೆ ಕಡಿನ. ಬಾವಾ, ಅದಕ್ಕೆ ನೀವ್ಯಾಕೆ ಬರೋಕ್ಕೆ ಹೋದ್ರಿ? ನಡ್ರಿ ಒಳಿಕೆ. ಬಾವಾ, ಜಾನಕಿ, ಏನ್ ನಡೀತಿದೆ ಇಲ್ಲಿ? ಆ ಹೆಂಗ್ಸ್ ಯಾರು? ನಿಮ್ಮೇಲೆ ಯಾಕೆ ಈ ರೀತಿ ಕೂಗಾಡ್ ಹೋಗ್ತಿದ್ದಾಳೆ?